ರಾಜ್ಯ ಮಾವು ಅಭಿವೃದ್ಧಿ ನಿಗಮ ಮತ್ತು ಮಾರುಕಟ್ಟೆ ನಿಗಮ ವತಿಯಿಂದ ಇವತ್ತು ಲಾಲ್ಬಾಗ್ನಲ್ಲಿ ನಾವು ಮಾವು ಮೇಳನ ಆಯೋಜಿಸ್ತಾ ಇದ್ದೇವೆ. ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ರೈತರಿಗೆ ನಾವು ಇದು ಮಾವು ಮೇಳನ ಆಯೋಜಿಸ್ತಾ ಇದ್ದೀವಿ. ಇದು ಒಟ್ಟು 26 ದಿವಸ ಮೇಳ ನಡೆಯುತ್ತೆ. ಇವತ್ತು 4ರಿಂದ ಹಿಡಿದು ಅಪ್ ಟು 30ವರೆಗೂ ಈ ಮೇಳ ನಡೀತದೆ. ಸೊ ಎಲ್ಲ ಗ್ರಾಹಕರು ಲಾಲ್ಬಾಗ್ನಲ್ಲಿ ಭೇಟಿ ನೀಡಿ ಮಾವನ್ನು ಖರೀದಿ ಮಾಡಬೇಕು. ಇಲ್ಲಿ ವಿಶೇಷತೆ ಏನಂತಂದರೆ ರೈತರೇ ನೇರವಾಗಿ ಬೆಳೆದಂಥ ರೈಟ್ ನ್ಯಾಚುರಲ್ ರೈಪ್ ಮಾಡಿ ಇಲ್ಲಿ ಗ್ರಾಹಕರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸೊ ಇಲ್ಲಿ ರೇಟು ಸಹ ಕಮ್ಮಿ ಇದೆ. ನೀವು ಹೊರಗಡೆ ಹೋದರೆ ನ್ಯಾಚುರಲ್ ರೈಪ್ಡ್ ಮ್ಯಾಂಗೋಸ್ ನೀವೇನಾದರೂ ಮಾಲ್ಗಳಲ್ಲಿ ಹೋದರೆ 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ಕೆಜಿ ಇರ್ತದೆ ನಮ್ಮ ಗ್ರಾಹಕರಿಗೆ. ಅದು ತುಂಬ ಹೊರೆ ಆಗುತ್ತೆ. ಸೊ ದಯಮಾಡಿ ಗ್ರಾಹಕರು ಇಲ್ಲಿ ಲಾಲ್ಬಾಗಿಗೆ ಬಂದು ಇಲ್ಲಿ ಖರೀದಿ ಮಾಡಿದ್ರೆ 100, 110 ರೂಪಾಯಿ, 120 ರೂಪಾಯಿ, ಮ್ಯಾಕ್ಸಿಮಮ್ 130 ರೂಪಾಯಿ ಒಳ್ಳೆ ವೆರೈಟೀಸು ಇಲ್ಲೆಲ್ಲ ಸಿಗ್ತದೆ. ಸೊ ವೆರೈಟೀಸ್ ಯಾವ್ಯಾವ ಇದೆ ಅಂದರೆ ಆಲ್ಫೆನ್ಸೋ ಇದೆ, ದಶೇರಿ ಇದೆ, ಸಕ್ಕರೆ ಗುತ್ತಿ ಇದೆ, ಮತ್ತು ಇಮಾಮ್ ಪಸಂದ್ ಇದೆ, ಮಲ್ಲಿಕಾಯಿ ಇದೆ, ಆಮ್ಲೆಟ್ ಅಂತ ಒಂದು ವೆರೈಟಿ ಇದೆ, ಉಪ್ಪಿನಕಾಯಿ ವೆರೈಟಿ. ಆಮೇಲೆ ನ್ಯಾಚುರಲ್ಲಿಯಾಗಿ ಬೆಳೆದಂಥ ರೈತರು ನೇರಳೆನೂ ಸಹ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಹಳಸು ಸಹ ಒಂದು 15 ಸ್ಟಾಲು ತುಮಕೂರು ಭಾಗದಿಂದ ಮತ್ತು ಈ ಕಡೆ ಬೆಂಗಳೂರು ಸುತ್ತಮುತ್ತ ಭಾಗದಿಂದ ರೈತರು ಬಂದು ಹಾಕಿದ್ದಾರೆ. ಸೊ ಅದಾದ ನಂತರ ಇಲ್ಲಿ ಒಂದು ಎಕ್ಸಿಬಿಷನ್ ಸ್ಟಾಲು ಸಹ ಮಾಡಿದ್ದೀವಿ. ಎಷ್ಟು ವೆರೈಟೀಸ್ ಆಫ್ ಮ್ಯಾಂಗೋಸ್ ಬೆಳೀತಾರೆ ಇಂಡಿಯಾದಲ್ಲಿ ಅದನ್ನು ಮಾಡಿದ್ವಿ. ಹಳಸು ಎಷ್ಟು ವೆರೈಟೀಸ್ ಬೆಳೀತಾರೆ ಅಂತ ಇಂಡಿಯಾದಲ್ಲಿ ಅದು ಮಾಡಿದ್ವಿ. ಗ್ರಾಹಕರು ಮತ್ತು ಅಥವಾ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಶನಿವಾರ ಭಾನುವಾರ ಒಂದು ಎಜುಕೇಷನಲ್ ಟ್ರಿಪ್ ಥರ ಮಾಡಿ ಬಂದರು ಅದು ಒಳ್ಳೆಯದು. ಅಥವಾ ಸ್ಕೂಲ್ ಶಾಲೆ ಮುಖ್ಯಸ್ಥರು ಏನಾರ ಮನಸ್ಸು ಮಾಡಿ ಹೆಂಗಿರೋ ಶಾಲಾ ಮಕ್ಕಳಿಗೆ ಉಚಿತವಾಗಿದೆ ಎಂಟ್ರಿ ಲಾಲ್ಬಾಗಲ್ಲಿ, ಅವರು ಸಹ ಇಲ್ಲಿ ಬಂದು ಮಕ್ಕಳಿಗೆ ವಿದ್ಯಾಭ್ಯಾಸದ ಥರ ಇದನ್ನು ತೋರಿಸೋದಕ್ಕೂ ಸಹ ಅನುಕೂಲ ಆಗುತ್ತೆ. ದಯಮಾಡಿ ಎಲ್ಲ ಶಾಲಾ ಮುಖ್ಯಸ್ಥರು ಅಥವಾ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡ್ಬಂದು ಶನಿವಾರ ಭಾನುವಾರ ತೋರಿಸೋದ್ರಿಂದ ಮಾವು ಬಗ್ಗೆ ತಿಳುವಳಿಕೆ ಕೊಟ್ಟಂಗಾಗುತ್ತೆ, ಹಳಸು ಬಗ್ಗೆ ತಿಳುವಳಿಕೆ ಕೊಟ್ಟಂಗಾಗುತ್ತೆ ಮಕ್ಕಳಿಗೆ. ಸೊ ಇದು ಒಟ್ಟು 26 ದಿವಸ ಇರುತ್ತೆ. ನನ್ನ ಅಂದಾಜು ಡೈಲಿ 10 ಟನ್ ಹೋಗುತ್ತೆ ಅಂತ ನನ್ನ ಅಸಂಪ್ಷನ್ ಇದೆ. 200 ಸ್ಟಾಲ್ ಇರೋದ್ರಿಂದ ಒಂದು ಸ್ಟಾಲಿಗೆ 50 kg ಅಂತ ಇಟ್ಕೊಂಡ್ರೆ ಸರಾಸರಿ ಒಂದು 10 ಟನ್ನು ಡೈಲಿ ಹೋಗ್ಬೋದು. ಸೊ ತಿಂಗಳಿಗೆ ಹತ್ತತ್ರ ಒಂದು 35,000 kg ಅಷ್ಟು ಹೋಗ್ಬೋದು ಅಂತ ನಾನು 300 ಟನ್ ಅಷ್ಟು ಹೋಗ್ಬೋದು ಅಂತ ನನ್ನ ಇದಿದೆ. ಸೊ ಅದಾದರೆ ರೈತರಿಗೆ ಒಳ್ಳೆಯ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಇಲ್ಲಿ ರೈತರಿಗೆ ದುಡ್ಡು ನೇರವಾಗಿ ಸಿಗುತ್ತೆ, ಗ್ರಾಹಕರಿಗೂ ಕಡಿಮೆ ರೇಟಲ್ಲಿ ಮಾವು ಸಿಗುತ್ತೆ. ದಯವಿಟ್ಟು ಎಲ್ಲ ಗ್ರಾಹಕರು, ಬೆಂಗಳೂರಿನ ನಾಗರಿಕರು ಎಲ್ಲರೂ ಬಂದು ಮಾವು ಮೇಳಕ್ಕೆ ಬಂದು ಭಾಗವಹಿಸಿ ಮಾವಿನ ಹಣ್ಣು ತಗೊಂಡು ಸವಿಬೇಕಾಗಿ ನಾನು ಈ ಮೂಲಕ ಬರ್ತೇನೆ. ಸೊ ಬೋರ್ಡಿಂದ ನಾವು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಸೊ ಮಾಡಿಕೆರೆಯಲ್ಲಿ ಪ್ಯಾಕೋಸ್ 1, ಪ್ಯಾಕೋಸ್ 2 ಅಂತ ಒಂದಿದೆ, 2 ಇಂಟಿಗ್ರೇಟೆಡ್ ಪ್ಯಾಕೋಸ್ ಇದೆ. ಅಲ್ಲಿ ರೈತರು ಸಹ ಮಾವು ತಗೊಂಡೋಗಿ ಪ್ರೊಸೆಸ್ ಸಂಸ್ಕರಣೆ ಮಾಡ್ಕೊಂಡು ಅವರಿಗೆ ಕೊಟ್ಟರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು. ನಾವು ಈಗ ಆಲ್ರೆಡಿ 85ರಿಂದ 100 ಟನ್ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅಲ್ಲಿ ಮಾಡಿಕೆರೆಯಿಂದ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಧಾರವಾಡದಲ್ಲಿ ಒಂದು ಪ್ಯಾಕ್ ಹೌಸ್ ಆಗಿದೆ, ಅಲ್ಲೂ ಸಹ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ನೆಕ್ಸ್ಟು ಬೈರಾಪಟ್ಟಣ ಇದೆ, ಬೈರಾಪಟ್ಟಣದಲ್ಲೂ ಸಹ ಅಲ್ಲಿಂದಲೂ ಸಹ ಎಕ್ಸ್ಪೋರ್ಟ್. ಇವೆಲ್ಲ ಕೇಂದ್ರಗಳು ನೆಕ್ಸ್ಟ್ ಸುಚಿತವಾಗಿ ನಡೆದ್ರೆ, ಅಂದ್ಕೊಂಡಂಗೆ ನಡೆದ್ರೆ ಕನಿಷ್ಠವಾಗಿ ನಾವು ನೆಕ್ಸ್ಟ್ ಇಯರ್ ಒಂದು 1000 ಟನ್ನನ್ನು ಹೊರದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ನಾವು ಗುರಿ ಇಟ್ಕೊಂಡಿದ್ದೀವಿ. ಇದು ಗಲ್ಫ್ ವಾರ್ ಆಗ್ತಾ ಇರೋದ್ರಿಂದ ನಮಗೆ ಈ ವರ್ಷ ಸ್ವಲ್ಪ ಎಕ್ಸ್ಪೋರ್ಟ್ ಕಡಿಮೆ ಆಯಿತು. ಯಾಕೆಂದರೆ ಮೇಜರ್ ಗಲ್ಫ್ ಕಂಟ್ರೀಸ್ ಕನ್ಸ್ಯೂಮರ್ ಇದ್ದರು ನಮ್ಮ ಮ್ಯಾಂಗೋಗೆ. ಈ ವರ್ಷ ಸ್ವಲ್ಪ ಅದು ಗಲ್ಫ್ ಕಂಟ್ರಿ ಎಕ್ಸ್ಪೋರ್ಟ್ ಆಗದೇ ಇರೋದ್ರಿಂದ ಸ್ವಲ್ಪ ಮಾವಿಗೆ ರೇಟ್ ಡೌನ್ ಆಗಿದೆ. ಬಟ್ ಆ್ಯಸ್ ಆಫ್ ನಾವು ರೈತರಿಗೆ 110, 130 ಸಿಕ್ಕಿದ್ರೆ ರೈತರಿಗೆ ಅನುಕೂಲನೇ. ಸೊ ಗ್ರಾಹಕರು ಬಂದು ರೈತರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಮಾವು ತಿನ್ನಿ, ಎಲ್ಲ ನಮ್ಮ ಡಾಕ್ಟರ್ಸ್ ಹೇಳ್ತಾರೆ ಮಾವು ತಿಂದರೆ ಶುಗರ್ ಬರುತ್ತೆ, ಎಲ್ಲ ಸುಳ್ಳು. ಸೊ ಇದು ಫ್ರುಕ್ಟೋಸ್ ಇರುತ್ತೆ ಮಾವಿನಲ್ಲಿ, ತಿಂದರೆ ಈಸಿ ಡೈಜೆಸ್ಟಬಲ್ ಶುಗರ್ಸು. ದಯಮಾಡಿ ಬಂದು ಎಲ್ಲರೂ ಮಾವು ತಿನ್ನಿ, ಸವಿರಿ ಅಂತೇಳಿ ನನಗೆ ಇದ್ರ ಮೂಲಕ ತಮ್ಮ ಮಾಧ್ಯಮದಲ್ಲಿ ನನ್ನ ಹೆಸರು ವೇದಮೂರ್ತಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ. ಥ್ಯಾಂಕ್ ಯು.